ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಸ್ಟೋರಿ ಬಂದು ಅಗ್ನಿ ಆ ಹುಡುಗ ಬಿದ್ದೋಗ್ತಾ ಇರ್ತಾನೆ, ಅವನ್ನ ಕಾಪಾಡಿದ್ದು ಉಂಟು ನಿನ್ನೆ. ಇವತ್ತು ಅವನನ್ನು ಕೆಳಗಡೆ ಕರ್ಕೊಂಡು ಬಂದು ಸಾಕ್ಷಿನೂ ಕೂಡ ಕೆಳಗಡೆಯಿಂದ ಫೋನ್ ಮಾಡಿ, ಹೀಗೆ ಮಾಡಬೇಡಪ್ಪ, ಬಾ ಅಮ್ಮನ್ನ ನೋಡ್ಕೋಬೇಕು, ಅಮ್ಮ ನಿಮ್ಮನ್ನು ಸಾಕಿಲ್ವಾ, ಹಾಗೆ ಹೀಗೆ ಅಂತೇಳಿ ಅವಳು ಕರೆದು, ಆಮೇಲೆ ಅವಳು ಈ ಕಡೆ ಹೋಗ್ಬಿಡ್ತಾಳೆ. ಆಮೇಲೆ ಹುಡುಗ ಕೆಳಗಡೆ ಬರ್ತಾನೆ, ಅಗ್ನಿ ಕರ್ಕೊಂಡು ಬರ್ತಾನೆ, ಅವ್ರ ಅಮ್ಮನ ಹತ್ರ ಬಿಡ್ತಾನೆ. ಅವ್ರ ಅಮ್ಮ ಅವನು ತಪ್ಕೊಂಡು ಅಳ್ತಾರೆ. ಆಮೇಲೆ ಯಾಕೋ ಹಿಂಗೆ ಮಾಡಿದೆ, ಹಿಂಗೆ ಮಾಡಬೇಡ ಕಣೋ ಮಗನೇ ಅಂತೆಲ್ಲ ಹೇಳ್ತಾಳೆ ಅವರಮ್ಮ. ಆಯ್ತಮ್ಮ ತಪ್ಪಾಯಿತು, ಇನ್ಯಾವತ್ತೂ ಹಿಂಗೆ ಮಾಡಲ್ಲ ಅಂತೇಳಿ ಅವನು ಹೇಳ್ತಾನೆ. ತುಂಬಾ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಆಮೇಲೆ ಎಷ್ಟು ಬುದ್ಧಿ ಹೇಳಿ ಎಲ್ಲ ಮಾಡಿ, ಯಾಕಪ್ಪ ಹಿಂಗೆಲ್ಲ ಮಾಡ್ತೀಯ ನೀನು, ನಾನು ಏನು ತಪ್ಪು ಮಾಡಿದ್ದೀನಿ, ನಿನ್ನ ಈ ಥರ ಮಾಡೋದಕ್ಕೆ ಏನು ಕಾರಣ, ಹಾಗೆ ಹೀಗೆ ಅಂತೆಲ್ಲ ಅವರಮ್ಮ ಕೇಳ್ತಾಳೆ. ಈ ಕಡೆ ಬಂದು ಅವರೆಲ್ಲ ಅಲ್ಲಿ ನಿಂತಿರೋರೆಲ್ಲ ಆಮೇಲೆ ಅಮ್ಮ ಮಗನ ಒಂದಾದಮೇಲೆ ಅವ್ರ ಪಾಡಿಗೆ ಅವ್ರು ಹೊರಟೋಗ್ತಾರೆ. ಅಗ್ನಿ ಬುದ್ಧಿ ಹೇಳಿ, ಈ ಥರ ಮಾಡಬಾರ್ದು ಕಣೋ, ನಿನಗೆ ಬುದ್ಧಿ ಇಲ್ವೇನೋ, ಅವ್ರು ಎಷ್ಟು ಕಷ್ಟಪಟ್ಟು ಓದಿಸಿದ್ದಾರೆ, ಬರ್ಸಿದ್ದಾರೆ, ನಿನ್ನ ಒಂದು ಲೆವೆಲಿಗೆ ತಂದಿದ್ದಾರೆ, ಇವಾಗ ನೀನು ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಅಂತೇಳಿ ಎಲ್ಲ ಹೇಳಿ, ನೀನು ಮೇಲೆ ಹತ್ಬಿಟ್ಟು ಸತ್ಬಿಟ್ರೆ ನೀನೇ ಓದೆ, ಮತ್ತಿನ್ನೇನು ಇನ್ನೇನು ಒಂದು ದಿವಸ ನೆನ್ಕೋತಾರಷ್ಟೇ, ಎರಡನೇ ದಿವಸ ಮರ್ತೋಗ್ತಾರೆ, ನೀನು ಏನಕ್ಕೆ ಹಿಂಗೆಲ್ಲ ಮಾಡಬೇಕು ಅಂತೆಲ್ಲ ಹೇಳ್ತಾನೆ ಬುದ್ಧಿ. ಆಮೇಲೆ ಆಯ್ತಣ್ಣ ತಪ್ಪಾಯಿತು, ಇನ್ಯಾವತ್ತೂ ಹಿಂಗೆ ಮಾಡಲ್ಲ ಅಂತ ಹೇಳ್ತಾನೆ. ಆಮೇಲೆ ಅಮ್ಮ ಮಗ ಒಂದಾಗಿ ಆಮೇಲೆ ಅಗ್ನಿ ಹೋಗ್ತಾನೆ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವರು, ಅಪ್ಪ ನೀನು ನನ್ನ ತಮ್ಮನಾಗಿ ಬಂದು ನನ್ನ ಮಗನ ಕಾಪಾಡಿದೀಯಾ, ದೇವರಾಗಿದೆಯಪ್ಪ ನೀನು, ಇಲ್ಲಾಂದ್ರೆ ಇವತ್ತು ನನ್ನ ಮಗ ಕೈ ಬಿಟ್ಟು ಹೋಗ್ತಿದ್ದ, ನೀನು ಆಗೋತಿ ನನ್ನ ಮಗನ ಕಾಪಾಡಿದೆ, ಮೇಲತ್ತೋಗಿ ಅಂತೆಲ್ಲ ಹೇಳಿ ಅವನು ಹೋಗ್ತಾನೆ. ಆಮೇಲೆ ಹೋಗ್ಬಿಟ್ಟು ಅಲ್ಲೊಂದು ಸಿಗರೇಟ್ ತಗೊಂಡು ಸಿಗರೇಟ್ ಸೇದ್ಕೊಂಡು ಇನ್ನೇನು ಸಿಗರೇಟ್ ಹಚ್ಕೋಬೇಕು, ಅಷ್ಟೊತ್ತಿಗೆ ಯಾರೋ ಒಬ್ಬ ಡ್ಯಾಶ್ ಹೊಡಿತಾನೆ ಅಂಗಡಿ ಹತ್ರ ಅಗ್ನಿಗೆ. ಡ್ಯಾಶ್ ಹೊಡೆದಾಗ ಅವ್ನ ಮೊಬೈಲ್ ಬಿದ್ದೋಗುತ್ತೆ. ಬಿದ್ದೋದಾಗ ಇವನು ನೋಡ್ಕೊಳ್ಳಲ್ಲ, ಸಿಗರೇಟ್ ಹಚ್ಕೊಂಡು ಇದು ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಅವನ ಪಾಡಿಗೆ ಅವನು ಈ ಕಡೆಯಿಂದ ಆ ಕಡೆ ರೋಡಿಗೆ ಅರ್ಧ ಬರ್ಧ ಕುಡಿದ್ಬಿಟ್ಟು ಡಸ್ಟ್ಬಿನ್ನಿಗೆ ಎಸಿತಾನೆ. ಎಸ್ದುಬಿಟ್ಟು ಇವನ ಪಾಡಿಗೆ ಇವನು ರೋಡ್ ದಾಟ್ಕೊಂಡು ಆ ಕಡೆ ಹೋಗ್ತಾನೆ. ಅದೇ ಟೈಮಿಗೆ ಸಾಕ್ಷಿ ಈ ಕಡೆ ಬರ್ತಾಳೆ. ಬಂದುಬಿಟ್ಟು ಮೊಬೈಲ್ ಯಾರ್ದೋ ಬಿದ್ದೋಗಿದೆಯಲ್ಲ ಅಂತೇಳ್ಬಿಟ್ಟು ಎಲ್ಲರನ್ನೂ ಕೇಳ್ಕೊಂಡು ಬರ್ತಾಳೆ. ನಿಮ್ಮದ ಮೊಬೈಲು ಯಾರ್ದು ಬಿದ್ದಿರ್ಬೋದು, ಯಾರ್ದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತಿರೋರಿಗೆಲ್ಲ ಕೇಳ್ತಾಳೆ, ಅಣ್ಣ ನಿಮ್ದ ಅಂತ. ಅವರೆಲ್ಲ ನಮ್ದಲ್ಲ ಅಂತಾರೆ. ಆಮೇಲೆ ಅಂಗಡಿಯಲ್ಲೂ ಕೇಳ್ತಾಳೆ, ಅಣ್ಣ ನಿಮ್ದ ಮೊಬೈಲು ಬಿದ್ದೋಗಿದೆಯಲ್ಲ ಅಂತ. ಅವರು ಅಲ್ಲ ಅಂತಾರೆ. ಎಲ್ಲನೂ ಕೇಳ್ಕೊಂಡು ಬಂದು ಯಾರ್ದಿರ್ಬೋದು ಈ ಮೊಬೈಲು ಅಂತೇಳಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಗ್ನಿ ಅಲ್ಲಿ ಮೊಬೈಲ್ ನೋಡ್ಕೊತಾನೆ, ಜೋಬಲ್ಲೆಲ್ಲ ಮೊಬೈಲ್ ಇರಲ್ಲ. ಮೊಬೈಲ್ ಇಲ್ವಲ್ಲ, ಎಲ್ಲೋಯ್ತು ಮೊಬೈಲು ಅಂತೇಳ್ಬಿಟ್ಟು ಆಮೇಲೆ ಯೋಚನೆ ಮಾಡಿಕೊಂಡು ಮೊಬೈಲ್ ಇಲ್ಲ ಅಂದ್ಕೊಂಡು ಬರ್ತಾನೆ ವಾಪಸ್ ಬಂದು ಮೊಬೈಲ್ನ ನೋಡ್ತಾನೆ. ಮೊಬೈಲ್ ಸಿಗಲ್ಲ. ಆಮೇಲೆ ಅವಳ ಕೈಯಲ್ಲಿರುತ್ತೆ, ಅಲ್ಲಿಂದ ಅವಳ ಕೈಯಿಂದ ಕಿತ್ಕೋತಾನೆ, ಸಾಕ್ಷಿ ಕೈಯಿಂದ ಮೊಬೈಲ್ ಕಿತ್ಕೊಂಡ್ಬಿಟ್ಟು ಇದೇನಾ ಬರೀ ಇದೇ ಥರ ಎಲ್ಲ ಕಳ್ತನದ ಎಸ್ಕೇಪ್ ಬುದ್ಧಿನೇ ನಿನ್ನ ಹತ್ರ ಇರೋದು, ಎಲ್ಲೋದ್ರೂ ಈ ಬುದ್ಧಿ ಬಿಟ್ಟು ಬಾಳಬೇಡ. ಅವತ್ತು ನೋಡಿದ್ರೆ ಫ್ರೆಂಡ್ಸ್ ಎಲ್ಲ ಕಟ್ಕೊಂಡು ನನಗೆ ಕೆಸರಾರಿಸಿದ್ದಾಯಿತು, ಇವತ್ತು ನೋಡಿದ್ರೆ ಮೊಬೈಲ್ನ ಕತ್ಕೊಂಡಿದ್ದೀಯಾ, ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿದರೆ ಗೊತ್ತಾಗುತ್ತೆ ಆವಾಗ ನಿನಗೆ ಹೇಗೆ ಅಂತೇಳಿ ಅಂತ ಹೇಳ್ತಾನೆ. ಆಮೇಲೆ ಅವಳು ಸುಮ್ಮನೆ ನಿಂತಿರ್ತಾಳೆ. ಆಮೇಲೆ ಇವನು ಆವಾಜ್ ಆಗ್ತಾನೇ ಇರ್ತಾನೆ. ಅವಳು ನೋಡೋವಷ್ಟು ನೋಡಿ ಲಾಸ್ಟಿಗೆ ತಿರುಗಿ ಬೀಳ್ತಾಳೆ. ನಾನು ಈಗ ಒಬ್ಬಳು ಹೆಣ್ಮಗಳನ್ನು ಈ ಥರ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಈ ಥರ ಮರ್ಯಾದೆ ಕಳೀತಿದ್ದಾನೆ ಅಂತೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ, ಆವಾಗ ಸೆಕ್ಷನ್ನು ಎಲ್ಲ ನಂಬರ್ಸ್ ಹೇಳ್ತಾಳೆ, ಎಲ್ಲ ಸೆಕ್ಷನ್ನಲ್ಲೂ ಈ ಥರ ಹಾಕ್ಬೋದು ಅಂತೇಳ್ಬಿಟ್ಟು. ಆವಾಗ ಅವನು ಯಾರೋ ಒಬ್ಬ ಅಲ್ಲಿದ್ದವನು, ಅವತ್ತು ನಿಮ್ಮ ಹತ್ರ ಜಗಳಕ್ಕೆ ಬಂದಿದ್ದಲ್ಲ ಅವನೇ ಅಲ್ವಾ ಇವನು ಅಂತ ಹೇಳ್ತಾನೆ. ಆಮೇಲೆ ಇವನಿಗೆ ಒಂಥರ ಮರ್ಯಾದೆ ಹೋದಂಗಾಗುತ್ತೆ. ಅಗ್ನಿ ವಾಪಸ್ ಅಲ್ಲಿಂದ ಹೋಗ್ತಾನೆ. ವಾಪಸ್ ಹೋಗಿ ಅವನ ಪಾಡಿಗೆ ಅವನು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ರೂಮ್ ಸೇರ್ಕೊಬಿಡ್ತಾನೆ. ರೂಮ್ ಸೇರಿಕೊಂಡು ಆಚೆಗೆ ಬರಲ್ಲ ಅವನು. ಆಮೇಲೆ
ಆಚೆಗೆ ಬರಲ್ಲ. ಇವಳ ಪಾಡಿ ಮನೆಗೆ ಹೋಗ್ತಾಳೆ. ಇವಳಿಗೂ ಬೇಜಾರಾಗಿರುತ್ತೆ. ಮನೆಯಲ್ಲಿ ಅವ್ರ ಅತ್ತೆ ಮಾಡಿದ ಕೆಲಸದಿಂದ ತುಂಬಾ ಬೇಜಾರಾಗಿರುತ್ತೆ. ಮನೆಗೆ ಹೋಗ್ತಾಳೆ. ಮನೆಗೆ ಹೋಗ್ಬಿಟ್ಟು ಇವಳು ತಂಗಿಗೆ ಹೋಗಿ ಸೀದಾ ರೂಮಿಗೆ ಹೋಗ್ತಾಳೆ. ಇವರು ಅವ್ರ ಅತ್ತೆ ಮಗಳದಿರಿಬ್ರೂ ಮಾತಾಡ್ತಾ ಕೂತಿರ್ತಾರೆ ಇವಳ ಬಗ್ಗೆನೇ. ಅವಳು ಹೋದರೆ ಏನಮ್ಮ ಮಾಡೋದು, ಸಾಕ್ಷಿ ಹೋದರೆ ಏನಮ್ಮ ಮಾಡೋದು, ಜೀವನ 6 ಜನನ ಸಾಕ್ತಿದ್ದಾಳೆ ಅವಳೊಬ್ಬಳು ಹೋದರೆ ನಮ್ಮ ಜೀವನ ಎಲ್ಲ ನಾಯಿ ಪಾಡಾಗಿ ಹೋಗುತ್ತಮ್ಮ ಅಂತ ಎಲ್ಲ ಹೇಳ್ತಾಳೆ. ಆದರೆ ಕೇಳೋದೇ ಇಲ್ಲ. ನಾಯಿ ಪಾಡುವಾಗಲ್ಲ, ಏನಿಲ್ಲ. ಅವಳೆಲ್ಲೂ ಹೋಗಲ್ಲ. ಮನೆ ಬಿಟ್ಟು ಕಾಲು ತೆಗಿಯೋಕ್ಕಾಗಲ್ಲ. ಅವಳು ನಮ್ಮ ಮನೇಲೇ ಇರಬೇಕು. ಅವಳು ಕಾಲು ಮುರಿದಂಗೆ ಒಂದು ಮೂಲೆಯಲ್ಲಿ ಕೂತಿರ್ಬೇಕು ಅವಳು ಅಂತ ಅವರ ಅಮ್ಮ ಹೇಳ್ತಾಳೆ. ಆದರೆ ಇಲ್ಲಮ್ಮ ಅವಳು ಹೋದ್ರು ಹೋಗ್ಬಿಟ್ಲು ಅಂತೇಳಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳು ಸೂಟ್ ಕೇಸೆಲ್ಲ ಪ್ಯಾಕ್ ಮಾಡಿಕೊಂಡು ಒಳಗಡೆ ಹೋಗಿ ಅವ್ರ ತಂಗಿಗೆ ಹೇಳ್ತಾಳೆ, ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊ ಹೋಗೋಣ ನಾವು ಅಂತೇಳಿ. ಎಲ್ಲಿಗಕ್ಕ, ಹೆಂಗಕ್ಕ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಹೋಗೋಣ ಬಾ, ನಾವು ಇರೋದು ಬೇಡ, ನಾವೆಲ್ಲಾದರೂ ಹೋಗೋಣ ಅಂತೇಳಿ ಹೇಳ್ತಾಳೆ. ಆಮೇಲೆ ಅಕ್ಕ ತಂಗಿ ಇಬ್ಬರೂ ಸ್ವಲ್ಪ ಹೊತ್ತು ಬೇಜಾರು ಮಾಡಿಕೊಂಡು ತಪ್ಪಿಕೊಂಡು ಬೇಜಾರು ಮಾಡ್ಕೊಳ್ತಾರೆ. ಆಮೇಲೆ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಸೂಟ್ ಕೇಸ್ ತಗೊಂಡು ಆಚೆಗೆ ಬರೋದಕ್ಕೂ ಇವಳು ಅತ್ತೆ ಮಗಳೊಬ್ಬಳು ನೀರು ಕುಡಿತಿರ್ತಾಳೆ. ಇವಳು ನೋಡಿದ ತಕ್ಷಣ ನತ್ತಿಗತ್ತದಂಗಾಗಿ ನೀರು ಅಲ್ಲೆಲ್ಲ ಚೆಲ್ಲಾಡಿಬಿಡುತ್ತೆ. ಆಮೇಲೆ ಅವಳು ಎಲ್ಲಿಗೆ ಹೋಗ್ತೀಯೇ ಸಾಕ್ಷಿ, ಎಲ್ಲಿಗೆ ಹೋಗ್ತೀಯೇ, ಹೋಗಬೇಡ ಕಣೆ ಅಂತಿರ್ತಾಳೆ. ಇಲ್ಲ ನಾನಿರಲ್ಲ, ಹೋಗ್ತೀನಿ ಅಂತ ಇವಳು ಹೊರಡ್ತಾಳೆ. ಎಷ್ಟು ಹೇಳಿದ್ರೂ ಕೇಳ್ತಾನೆ ಇರಲ್ಲ. ಎಲ್ಲಿಗೆ ಅಕ್ಕ ಹೋಗೋದು ಅಂತ ಈ ಹುಡುಗಿನೂ ಕೇಳಿರುತ್ತೆ ಫಸ್ಟೇ ರೂಮಲ್ಲಿ. ನೀನು ಅವಳು ಹೇಳಲ್ಲ ಎಲ್ಲಿಗೆ ಅಂತ ಹೇಳ್ಬಿಟ್ಟು, ಸರಿ ನೀನು ಹೊರಡು ಹೋಗೋಣ ನಾವು ಅಂತ ಹೇಳಿರ್ತಾಳೆ. ಆಮೇಲೆ ಹೊರಟಿರ್ತಾರೆ. ಹೊರಟು ಆಚೆಗೆ ಬರ್ತಾರೆ. ಯೋಚನೆ ಮಾಡಿಕೊಂಡು ಏನು ಮಾಡೋದು, ಎಲ್ಲಿರೋದು ಅಂತ ಯೋಚನೆಲೇ ಬರ್ತಾರೆ ಆಚೆಗೆ. ಸೂಟ್ ಕೇಸ್ ಹೇಳ್ಕೊಂಡು ಬರಬೇಕಾದ್ರೆ ಎಲ್ಲಿಗೆ ಹೋಗ್ತೀಯಾ ಹಾಗೆ ಹೀಗೆ ಅಂತ ಅವ್ರ ಅತ್ತೆನೂ ಜೋರು ಮಾಡ್ತಾಳೆ. ಅತ್ತೆ ಮಗಳದಿರು ಜೋರು ಮಾಡ್ತಾರೆ. ಜೋರು ಮಾಡಿದ್ರೂ ಇವಳೇನು ಕೇರ್ ಮಾಡಲ್ಲ. ಸರಿ ಅಂತೇಳ್ಬಿಟ್ಟು ಹೊರಡೋಕ್ಕೆ ರೆಡಿ ಆಗ್ತಾರೆ. ಅಕ್ಕ ತಂಗಿ ಇಬ್ಬರೂ ತಪ್ಪಿಕೊಂಡು ಕೂಡ ಬೇಜಾರು ಮಾಡಿಕೊಂಡ್ರು ಅಂತ ಆವಾಗಲೇ ಹೇಳಿದೆ ಅಲ್ಲ ನಾನು. ಹಾಗೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಬೇಜಾರು ಮಾಡಿಕೊಂಡು ಹೊರಡ್ತಾರೆ ಅಲ್ಲಿಂದ. ಈ ಕಡೆ ಬಂದು ಅಗ್ನಿ ಕೂಡ ಮನೆಗೆ ಬಂದು ರೂಮ್ ಸೇರ್ಕೊಂಡಿರ್ತಾನೆ. ಅವನಿಗೆ ಅವರ ಕಂಪ್ನಿ ಬಿಟ್ಕೊಡ್ತೀನಿ ಅಂತ ಅವ್ರ ಅಪ್ಪ ಹೇಳಿರ್ತಾನೆ, ಬಿಟ್ಕೊಡಲ್ಲ. ಅದು ಬೇಜಾರಾಗಿರುತ್ತೆ. ಅವನಿಗೂ ತುಂಬಾ ಬೇಜಾರಾಗಿರುತ್ತೆ. ಮನೆಗೆ ಬಂದು ಆಮೇಲೆ ಅವ್ರ ಚಿಕ್ಕಮ್ಮನ ಮಗ ಎಲ್ಲ ಬರ್ತಾರೆ. ಚಿಕ್ಕಮ್ಮಗೆ ಖುಷಿಯಾಗಿದೆ, ಬಿಟ್ಕೊಡದೆ ಇದು ಒಳ್ಳೇದಾಯಿತು ಅಂತೇಳ್ಬಿಟ್ಟು. ಅಯ್ಯೋ ಅಗ್ನಿಗೆ ಬಿಟ್ಕೊಡ್ಲಿಲ್ಲ ಕಂಪ್ನಿನ, ಬೇಜಾರಾಯಿತು, ಭಾವ ಯಾಕೆ ಹಿಂಗೆ ಮಾಡಿಬಿಟ್ರು, ಹಾಗೆ ಹಿಂಗೆ ಅಂತೇಳಿ ನಾಟಕ ಆಡ್ತಿರ್ತಾಳೆ. ತಂಗಿನೂ ಇರ್ತಾನೆ, ತಮ್ಮನೂ ಇರ್ತಾನೆ, ಎಲ್ಲರೂ ಬಂದಿರ್ತಾರೆ. ಇವನು ರೂಮಲ್ಲಿ ಹೋಗಿರ್ತಾನೆ. ಅವ್ರ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಆಮೇಲೆ ಇವರು ಎಲ್ಲ ಬಂದು ಮಾತಾಡ್ತಾ ಇರ್ತಾರೆ. ಈ ಕಡೆ ಬಂದು ಸಾಕ್ಷಿಗೆ ಹೇಳೋವಷ್ಟು ಹೇಳ್ತಾಳೆ ಅವ್ರ ಅತ್ತೆ, ನೀವು ಮನೆ ಬಿಟ್ಟು ಹೋದರೆ ಎಲ್ಲಿ ಜೀವನ ಮಾಡ್ತೀಯಾ ಹಾಗೆ ಹೀಗೆ ಅಂಥೇಳಿ. ಅದು ಯಾವುದಕ್ಕೂ ಅವಳು ಕೇರೇ ಮಾಡಲ್ಲ. ರೆಡಿಯಾಗಿ ನಿಂತಿದ್ದಾಳೆ ಹೋಗೋಕ್ಕೆ ಅಂತೇಳ್ಬಿಟ್ಟು. ಅವರಿಬ್ಬರು ಹುಡುಗಿರು ಆರಾಮಾಗಿ ಜೀವನ ಮಾಡ್ತಿದ್ರಲ್ವ, ಇವಳು ತಂದು ಹಾಕೋದು ಅವ್ರು ಜೀವನ ಮಾಡೋದು ಆ ಥರ ಮಾಡ್ತಾಯಿದ್ರು. ಮತ್ತು ಏನೋ ಎಕ್ಸಾಮ್ ಬರೆಯೋದು ಎಲ್ಲೆಲ್ಲೋ ಅಷ್ಟು ಒಂದು 20-30 ಸಾವಿರ ದುಡ್ಡು ತಗೊಳ್ಳೋದು ಹಂಗೆಲ್ಲ ಮಾಡ್ತಾಯಿದ್ರು ಇವರು. ಅದನ್ನೆಲ್ಲ ಚೆನ್ನಾಗಿ ತಿಂದು ಚೆನ್ನಾಗಿ ಕೊಬ್ಬಿಟ್ಟಿದ್ದಾರೆ. ಈಗ ಅವಳು ಮನೆ ಬಿಟ್ಟು ಹೋದರೆ ಕಷ್ಟ ಆಗಿಬಿಡುತ್ತೆ. ಈ ಕಡೆ ಬಂದು ಅವಳು ಚಿಕ್ಕಮ್ಮ ಬಂದುಬಿಟ್ಟು ವ್ಯಂಗ್ಯವಾಗಿ, ಎಲ್ಲೋದ ಅಗ್ನಿ, ಅಯ್ಯೋ ಅಗ್ನಿಗೆ ಹಿಂಗೆ ಮೋಸ ಆಗಬಾರ್ದಾಗಿತ್ತು, ಹಂಗಾಗಬಾರ್ದಾಗಿತ್ತು, ಹಿಂಗಾಗಬಾರ್ದಾಗಿತ್ತು ಅಂತೆಲ್ಲ ಅವಳ ಮಗನಿಗೆಲ್ಲ ಹೇಳ್ಕೊಂಡು ಕಣ್ಣು ಹೊಡ್ಕೊಂಡು ಹಂಗೆಲ್ಲ ಹೇಳ್ತಾ ಇರ್ತಾಳೆ. ಸರಿ ಅಗ್ನಿ ಇಳಿದು ಬರ್ತಾನೆ ಕೆಳಕ್ಕೆ. ಇಳಿದು ಬಂದರೆ, ಅಲ್ಲ ಅಗ್ನಿ, ನಿಂಗೆ ಈ ಥರ ಮೋಸ ಮಾಡಿಬಿಟ್ರಲ್ಲ ಭಾವ, ತಪ್ಪು ಮಾಡಿಬಿಟ್ರು, ನಿನಗೆ ಬಿಟ್ಕೊಡ್ಬೇಕಿತ್ತು, ಯಾಕೆ ಬಿಟ್ಕೊಡ್ಲಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಗ್ನಿ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಚಿಕ್ಕಮ್ಮನ ಅಣ್ಣನೂ ಇಬ್ಬರೂ ಪ್ರಸಾದ ತಗೊಂಡು ಬಂದ್ವಿ ಅಂತೇಳಿ ಅಗ್ನಿ ಕೊಡೋಕ್ಕೆ ಹೋಗ್ತಾಳೆ. ಅವಳ ಮಗಳು ಹೇಳ್ತಾ ಇರ್ತಾಳೆ, ಅವ್ನು ಸಿಟ್ಟಲ್ಲಿದ್ದಾನೆ, ಕೊಡೋಕ್ಕೆ ಹೋಗಬೇಡಮ್ಮ ಅಂತ ಕತ್ತಲ್ಲಿ ಹಿಂಗೆ ಆಡಿಸ್ತಾನೆ ಇರ್ತಾಳೆ. ಆದರೆ ಅವ್ರ ಅಮ್ಮ ಅದನ್ನು ಗಮನಿಸಲ್ಲ, ಹೋಗಿ ಕೊಡೋಕ್ಕೆ ಹೋಗ್ತಾಳೆ. ಸರಿ ಅಂತ ಇವನು ಇಸ್ಕೋತಾನೆ ಅದನ್ನು, ಪ್ರಸಾದನ ಕೈಯಲ್ಲಿ ಇಸ್ಕೊಂಡ್ರೂ ಕೂಡ ಅದನ್ನು ತಿನ್ನಲ್ಲ. ಹಾಗೆ ಇಸ್ಕೊಂಡು ಅದನ್ನು ನೋಡ್ತಾನೆ ಆ ಕಡೆ ಈ ಕಡೆ ಎಲ್ಲ. ಇವ್ರ ಮಾತುಗಳೆಲ್ಲ ಕೇಳಿಸ್ಕೊಳ್ತಾನೆ, ನೋಡ್ತಾನೆ. ಆಮೇಲೆ ಅವನಿಗೆ
ಏನು ಹೇಳೋಕ್ಕೆಲ್ಲ ಏನೂ ಇರಲ್ಲ. ಯಾಕೆಂದರೆ ಅವ್ನು ಮನೆ ಬಿಟ್ಟು ಹೋಗೋದು ಅಂತ ಅವನು ತೀರ್ಮಾನ ಮಾಡ್ಕೊಬಿಟ್ಟಿದ್ದಾನಲ್ಲ, ಅವನೇನು ಹೇಳೋಕ್ಕಿರಲ್ಲ. ಚಿಕ್ಕಮ್ಮಂಗೂ ಗೊತ್ತಿಲ್ಲ ಇದೆಲ್ಲ. ಏನಾಯಿತು, ಅಗ್ನಿಗೆ ಕಂಪ್ನಿ ಬಿಟ್ಕೊಟ್ಬಿಟ್ಟಿದ್ದಾರೆ ಅಂತ ಅವಳು ಅಷ್ಟೇ ಗೊತ್ತಿರೋದು, ಬಿಟ್ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ಆಮೇಲೆ ಇವರೇ ವ್ಯಂಗ್ಯವಾಗಿ ಮಾತಾಡೋದು, ಚಿಕ್ಕಮ್ಮನ ಮಗ, ಇದೆಲ್ಲ ನೋಡ್ತಾ ಇರ್ತಾನೆ. ಅವನು ಮಾತಾಡಲ್ಲ ಅಷ್ಟೇ, ಕಂಡುಬಿಟ್ಟು ನೋಡ್ತಾ ಇರ್ತಾನೆ. ನೋಡಿಕೊಂಡು ಆಮೇಲೆ ಅಗ್ನಿಗೆ ಹಿಂಗೆ ಆಗಬಾರ್ದಾಗಿತ್ತು, ಹಂಗಾಗಬಾರ್ದಾಗಿತ್ತು ಅಂತ ಬರೀ ಇದೇ ಕತೆಗಳು ಅವ್ರದ್ದು, ಇವೆಲ್ಲರದು. ಒಬ್ಬೊಬ್ರದ್ದು ಒಂದೊಂದು ರೀತಿ ಕತೆಗಳು ಹೇಳ್ತಾನೆ ಇರ್ತಾರೆ. ಆದರೆ ಅವ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ಅದಕ್ಕೆಲ್ಲ. ಚಿಕ್ಕಮ್ಮ ಮತ್ತು ಪ್ರಸಾದ ತಂದು ಕೊಟ್ಟಿದ್ದನ್ನು ಅವ್ನ ಕೈಲಿ ಇಸ್ಕೊತಾನೆ. ಆಮೇಲೆ ಅಲ್ಲಿ ಸಾಕ್ಷಿ ಹೇಳಿದ್ದನ್ನು ನೆನೆಸ್ಕೊಳ್ತಾನೆ. ಏನಂತ, ಯಾರೇ ಆಗಿರಲಿ, ಚಿಕ್ಕಮ್ಮನೇ ಆಗಿರಲಿ, ಅಮ್ಮನೇ ಆಗಿರಲಿ, ಯಾರೇ ಆಗಿರಲಿ, ಅವ್ರು ಕಷ್ಟಪಟ್ಟು ನಮ್ಮನ್ನು ಸಾಕಿರ್ತಾರೆ. ಅವರಿಗೆ ನೋಯಿಸ್ಬಾರ್ದು, ಅವರನ್ನು ಚೆನ್ನಾಗಿ ನೋಡ್ಕೋಬೇಕು. ಈ ಥರ ಹೋಗಿ ಸಾಯ್ತೀನಿ ಅಂತ ಹೋಗೋದು ತಪ್ಪು, ಎದುರಿಸೋದು ತಪ್ಪು ಅಂತೆಲ್ಲ ಹೇಳಿರ್ತಾಳಲ್ಲ, ಅದು ಅವನ ತಲೆಯಲ್ಲಿರುತ್ತೆ. ಆಗ ಚಿಕ್ಕಮ್ಮನ ನೋಡಿಬಿಟ್ಟು ಅದನ್ನು ನೆನ್ಕೊಂಡು ಒಂದು ನಿಮಿಷ ಬಂದೆ ನಾನು ಅಂತೇಳ್ಬಿಟ್ಟು ಪ್ರಸಾದ ಇಸ್ಕೊಂಡು ನೋಡಿಬಿಟ್ಟು ಅದನ್ನು ತಿನ್ನಲ್ಲ. ನೋಡಿ ಮತ್ತೆ ನಾನು ಬರ್ತೀನಿ ಒಂದು ನಿಮಿಷ ಅಂತ ಮೇಲತ್ತು ಹೋಗ್ತಾನೆ. ಮೇಲತ್ತು ಹೋಗಿ ಅಲ್ಲಿ ಹೋಗ್ಬಿಟ್ಟು ಇದನ್ನು ಸೂಟ್ಕೇಸಿಗೆಲ್ಲ ಬಟ್ಟೆ ತುಂಬಿಕೊಂಡು ಕೆಳಗಡೆ ಬರ್ತಾನೆ. ಬರೋವಷ್ಟರೊಳಗೆ ಇವರೆಲ್ಲ, ನೀನು ಯಾಕೆ ಕೊಡೋಕ್ಕೆ ಹೋದೆ ಪ್ರಸಾದ, ಹಂಗೆ ಹಿಂಗೆ ಅಂತಿರ್ತಾರೆ. ಅವಳಿಗೇನು ಗೊತ್ತಾಗಲ್ಲ ಅವ್ರ ಚಿಕ್ಕಮ್ಮಂಗೆ. ಏನಕ್ಕೆ ಇವರೆಲ್ಲ ಹಿಂಗಂತವ್ರೆ ಅಂತ ಅವಳು ಯೋಚನೆ ಮಾಡ್ತಲೇ ಇರ್ತಾಳೆ. ಏನೂ ಗೊತ್ತೇ ಇರಲ್ಲ ಪಾಪ. ಇವನು ಓಡೋಡಿ ಅಲ್ಲಿ ಪ್ರಸಾದನ ಕೊಟ್ಬಿಟ್ಟು ಅವ್ರ ಚಿಕ್ಕಮ್ಮನ ಕೈ ಕೊಟ್ಬಿಟ್ಟು ಹೋಗ್ತಾನೆ. ಹೋಗಿ ಅಲ್ಲಿ ರೂಮಲ್ಲಿ ಹೋಗಿ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಕೆಳಗಡೆ ಬರ್ತಾನೆ. ಸೂಟ್ಕೇಸ್ ಸಮೇತ ಬರ್ತಾನೆ. ಎಲ್ಲಿಗೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಎಲ್ಲರೂ ಮುಖ ನೋಡ್ತಾ ಇರ್ತಾರೆ. ಇವನೇನು ಹೇಳಿರಲ್ಲ ಇನ್ನೂ. ಆದರೆ ಇವನೊಂದು ಕಡೆ ಹಂಗೆ ಬಂದು ಸೂಟ್ಕೇಸ್ ಇಟ್ಕೊಂಡು ನಿಂತ್ಕೋತಾನೆ. ಅವರು ಕೂಡ ಆ ಕಡೆ ಸಾಕ್ಷಿ ತಂಗಿ ಅವರು ಕೂಡ ಸೂಟ್ಕೇಸ್ ಎಲ್ಲ ರೆಡಿ ಮಾಡಿಕೊಂಡು ಆಚೆ ಬಂದು ನಿಂತ್ಕೋತಾರೆ. ಅವರು ನಿಂತಿರ್ತಾರೆ, ಇವರು ನಿಂತಿರ್ತಾರೆ. ಇನ್ನೂ ಅವರು ಏನೂ ಹೇಳಿರಲ್ಲ, ಇವರು ಏನೂ ಹೇಳಿರಲ್ಲ. ಅಷ್ಟೊತ್ತಿಗೆ ಸಾಕ್ಷಿ ತಂಗಿಗೆ ಸಿಟ್ಟು ಬರುತ್ತೆ. ನಮ್ಮ ಅಕ್ಕಂಗೆ ಎಷ್ಟೆಲ್ಲ ಮೋಸ ಮಾಡಿದ್ರಿ ನೀವು, ನಮ್ಮ ಅಕ್ಕನ ಇಟ್ಕೊಂಡು ಆಟ ಆಡಿಸಿದ್ರಿ, ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಅಕ್ಕಗೆ ಮೋಸ ಮಾಡಿದ್ರಿ ನೀವು ಅಂತ ಹೇಳ್ತಾಳೆ ಅವಳು. ಈ ಕಡೆ ಬಂದು ಚಿಕ್ಕಮ್ಮಂಗೆ ಹೇಳ್ತಾನೆ, ನಾನು ಇರಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ತಾನೆ. ಚಿಕ್ಕಮ್ಮಂಗೆ ಬೇಜಾರಾಗುತ್ತೆ. ಹೌದು, ಅವಳು ತುಂಬ ಪ್ರೀತಿ ಮಾಡ್ತಾಳೆ ಅವನ್ನ. ಮತ್ತು ಬಾಕಿಯವರಿಗೆಲ್ಲ ಖುಷಿ ಆಗುತ್ತೆ. ಅವರೆಲ್ಲ ತುಂಬ ಖುಷಿ ಪಡ್ತಾರೆ. ಓ, ಇವನು ಹೋದರೆ ಸಾಕು ಅಂತ ಅವ್ರು ಕಾಯ್ತಾ ಇರ್ತಾರಲ್ವ, ತುಂಬ ಖುಷಿ ಪಡ್ತಾರೆ. ಆಮೇಲೆ ಅಗ್ನಿಗೆ ಕಂಪ್ನಿ ಬಿಟ್ಕೊಡದೇ ಇದ್ದಿದ್ದು ಒಂದು ಬೇಜಾರಿದೆ. ಆಮೇಲೆ ಅವನ ತಂಗಿಗೂ ಕೂಡ ಅದು ಬೇಜಾರಾಗಿದೆ. ಸಾಕ್ಷಿ ಒಂದು ಕಡೆ ಅಗ್ನಿ ಇಬ್ಬರೂ ಕೂಡ ಅಟ್ ಅ ಟೈಮಲ್ಲಿ ಮನೆ ಬಿಟ್ಟು ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಆಮೇಲೆ ಹೋಗ್ತೀವಿ ಅಂತ ಹೊರಟಿದ್ದಾರೆ. ಅಷ್ಟು ಇವತ್ತಿನ ಕತೆ ಅಷ್ಟಾಗಿದೆ. ನಾಳೆ ಇನ್ನೊಂದು ಕತೆ ಜೊತೆ ಬರ್ತೀನಿ. ನಮಸ್ಕಾರ.